ಕೈಪಾಳ್ಯದಲ್ಲಿ ಮತ್ತೆ ಬಣಬಡಿದಾಟದ ರಾಜಕೀಯ ಜೋರಾಗ್ತಾ ಇದೆ. ಬಳಗ ಕಟ್ಟಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಗಾಗಿ ಕಾಳಗ ಮಾಡ್ತಿದ್ದಾರಾ? ಈ ಪ್ರಶ್ನೆ ಎದುರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗಿದೆ ಬಡಿದಾಟದ ರಾಜಕೀಯ. ಬಳಗವನ್ನ ಕಟ್ಟಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಕಾಳಗವನ್ನ ಶುರು ಮಾಡಿದಾರ. ಬ್ರೇಕ್ಫಾಸ್ಟ್ ಮುಗಿದ್ರು ಸಿಎಂ ಡಿಕೆ ಮಧ್ಯೆ ಕದನ ಇರೋದಂತೂ ಗ್ಯಾರಂಟಿ ಅಂತ ಇದೆ ಕೆಲ ಬೆಳವಣಿಗೆ. ಜೊತೆಗೆ ತಿಂಡಿ ತಿಂದ್ರು ಸಹಮತಕ್ಕೆ ಮಾತ್ರ ಮೂಡುವಂತೆ ಕಾಣಿಸ್ತಿಲ್ಲ. ಕುರ್ಚಿಗಾಗಿ ಸಿಎಂ ಡಿಸಿಎಂ ತೆರೆಮರೆಯಲ್ಲಿ ಗುದ್ದಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಕೂಡ ಎಲ್ಲವೂ ಸರಿಯಾಗಿತ್ತು ಅಂತ ಅಂದ್ಕೊಳ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ನಾವಿಬ್ರು ಕೂಡ ಬ್ರದರ್ಸ್ ರೀತಿಯಲ್ಲಿ ಇಬ್ರು ಪಕ್ಷವನ್ನ ಸಂಘಟನೆಯನ್ನ ಮಾಡೋದಕ್ಕೆ ನಾವು ಗಮನ ಹರಿಸ್ತಾ ಇರೋದು. ನಮಗೆ ಪಾರ್ಟಿ ಇಂಪಾರ್ಟೆಂಟ್ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ತೆರೆಮರೆಯಲ್ಲಿ ನಡೀತಾ ಇರುವಂತ ಬಣಬಡಿದಾಟದ ರಾಜಕೀಯ ದಿನದಿಂದ ದಿನಕ್ಕೆ ಬೇರೆಯದ್ದೇ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಬೇರೆ ಲಂಚ್ ಮೀಟಿಂಗ್ ಗಳನ್ನ ಮಾಡೋದು, ಔತಣಕೂಟಗಳನ್ನ ಏರ್ಪಡಿಸೋದನ್ನ ಗಮನಿಸ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೂಡ ಬೇರೆ ಬೇರೆ ಶಾಸಕರು ಗುಂಪು ಕಟ್ಕೊಂಡು ಹೈಕಮಾಂಡ್ ಹತ್ರ ಹೋಗ್ತಾರೆ. ಅಂದ್ರೆ ಒಂದು ಕಡೆ ಬ್ರೇಕ್ಫಾಸ್ಟ್ ಮುಗಿದು ಜನರ ಕಣ್ಣಿಗೆ ನಾವೆಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಶೋ ಆಫ್ ಮಾಡಿದ್ರು. ಆದರೆ ನಿಜಕ್ಕೂ ಕೂಡ ಒಂದಾಗಿಲ್ಲ. ಜೊತೆಗೆ ತಿಂಡಿ ಮಾಡಿದ್ರು, ಊಟ ಮಾಡಿದ್ರು ಕೂಡ ಸಹಮತ ಮಾತ್ರ ಮೂಡುವಂತೆ ಕಾಣಿಸ್ತಾ ಇಲ್ಲ. ಕುರ್ಚಿಗಾಗಿ ಸಿಎಂ ಡಿಸಿಎಂ ತೆರೆಮರೆಯಲ್ಲಿ ಗುದ್ದಾಡ್ತಾ ಇರೋದು ಮಾತ್ರ ಬಹುತೇಕ ಖಚಿತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ರು ಎಲ್ಲೋ ಒಂದು ಕಡೆ ಆಂತರಿಕ ಸಂಘರ್ಷಗಳು ಕೂಡ ಜೋರಾಗ್ತಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ದಿನ ವೈಯಕ್ತಿಕವಾಗಿ ಒಂದು ಸಭೆಯನ್ನ ಮಾಡಿದ್ರು. ಅದರಲ್ಲಿ ಬಹುತೇಕವಾಗಿ ಸಿದ್ದರಾಮಯ್ಯ ಅವರ ಆಪ್ತ ಬಣ, ಅದರಲ್ಲೂ ದಲಿತ ನಾಯಕರು ಕೂಡ ಕಾಣಿಸ್ಕೊಂಡಿದ್ದು, ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ನಿಮ್ಮ ಸಪೋರ್ಟ್ ಬೇಕು, ಸಾಥ್ ನೀಡಿ ಅನ್ನುವಂತಹ ಸಂದೇಶವನ್ನ ರವಾನಿಸೋದಕ್ಕೆ ಮುಂದಾದ್ರ. ಅಲ್ಲಿವರೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆಯನ್ನ ಪ್ರತ್ಯಕ್ಷವಾಗಿ ಹೇಳದೇ ಇದ್ರು ಕೂಡ ಪದೇ ಪದೇ ದೆಹಲಿ ಅಂಗಳಕ್ಕೆ ಹೋಗೋದು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕಾರ್ಯಕ್ರಮಗಳಿಗೆ ಭೇಟಿ ಆಗದೆ ಇರೋದು, ವೇದಿಕೆಗಳಲ್ಲಿ ಮಾರ್ಮಿಕವಾದಂತಹ ಮಾತುಗಳು. ಅಷ್ಟೇ ಯಾಕೆ ಅಧಿವೇಶನ ನಡೀತಾ ಇತ್ತು, ಸಿಎಂ ಬದಲಾವಣೆಯ ವಿಚಾರವನ್ನ ಅಸ್ತ್ರವಾಗಿ ಮಾಡಿಕೊಂಡು ಪ್ರತಿಪಕ್ಷಗಳು ಪ್ರಶ್ನೆ ಮಾಡಿದಾಗ ಕೂಡ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾತ್ರ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಕೂತಿದ್ರು. ಹಾಗಾಗಿ ಊಹಾಪೋಹದ ಮೂಲಕ ಎಲ್ಲ ಒಂದು ಕಡೆ ಅವರಿಬ್ಬರ ನಡುವೆ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅಧಿವೇಶನ ನಡೀತಾ ಇದೆ. ಗದ್ದುಗೆಗೆ ಪುನಃ ಸೀಕ್ರೆಟ್ ಆಗಿ ಫೈಟ್ ಆಗ್ತಿದ್ಯಾ? ಇವತ್ತು ಕೊನೆ ದಿನದ ಅಧಿವೇಶನ ಹೇಳ್ಬೇಕಂದ್ರೆ ಸಿಎಂ ಡಿಕೆ ಬಣದ ಕದನ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಬಿಡತ್ತಾ? ಬ್ರೇಕ್ಫಾಸ್ಟ್ ನಿಂದ ಡಿನ್ನರ್ ವರ್ಗೂ ಫೈಟ್ ಬಂದ್ ನಿಂತ್ಕೊಂಡಿದೆ. ಡಿಕೆ ಹಾಗೆ ಅವರ ಟೀಮ್ ಡಿನ್ನರ್ ಬಳಿಕ ನಿನ್ನೆ ಸತೀಶ್ ಡಿನ್ನರ್ ಕೊಟ್ಟಿದ್ದಾರೆ. ಜಿದ್ದಿಗೆ ಬಿದ್ದವರಂತೆ ನಾ ಮುಂದು ತಾ ಮುಂದು ಅಂತ ಉಭಯ ನಾಯಕರು ಡಿನ್ನರ್ ಮೀಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲಾ ಕುರ್ಚಿಗಾಗಿ ಪಟ್ಟಕ್ಕಾಗಿ ಬಣ ಪವರ್ ಶೋ ಮಾಡ್ತಿದ್ದಾರೆ. ನಿಮ್ಮ KNBಯಲ್ಲಿ ಡಿನ್ನರ್ ಇನ್ಸೈಡ್ ಸ್ಟೋರಿಯನ್ನ ಇಂಚಿಂಚಾಗಿ ನಾವು ಬಿಚ್ಚಿಡ್ತಾ ಹೋಗ್ತೀವಿ. ಅಧಿವೇಶನದ ಕೊನೆಯ ದಿನ ಇವತ್ತು. ನಿನ್ನೆವರೆಗೂ ಕೂಡ ನಿಜ ಹೇಳ್ಬೇಕಂತ ಹೇಳಿದ್ರೆ ಮನೇಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಟೈಮ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರ ಆಪ್ತ ಶಾಸಕರು ಸೇರ್ಕೊಂಡು ಪದೇ ಪದೇ ಔತಣಕೂಟಗಳನ್ನ ಏರ್ಪಡಿಸೋದು, ಜೊತೆಗೆ ಒಟ್ಟೊಟ್ಟಾಗಿ ಕುಳಿತುಕೊಂಡು ಬರೀ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸಬಹುದಾ ಅನ್ನುವ ಚರ್ಚೆ, ಬೀಸುವಂತಹ ಲಕ್ಷಣಗಳೇನಾದ್ರೂ ಬಹುತೇಕ ಗಟ್ಟಿಯಾಗಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಹೇಗಿರಬೇಕು, ಇದ್ರ ಕುರಿತಾಗಿ ಮೀಟಿಂಗ್ ಆಗ್ತಾ ಇರೋದು ಪಕ್ಕಾ. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗೂ ಕೂಡ ಕೆಲ ಶಾಸಕರು ಮಾತ್ರ ಧ್ವನಿ ಬಿಚ್ತಾನೇ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಬ್ರೇಕ್ಫಾಸ್ಟ್ ನಿಂದ ಹಿಡಿದು ಡಿನ್ನರ್ ವರೆಗೂ ಯಾವ ರೀತಿ ಒಟ್ಟಿಗೆ ಸೇರೋದು, ಜೊತೆಗೆ ಸ್ಕೆಚ್ ಹಾಕೊಳ್ಳೋದು, ಯೋಜನೆಗಳನ್ನ ರೂಪಿಸೋದು, ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಿದೆ. ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟದ ಮೂಲಕ ಸ್ಟ್ರಾಟಜಿಯನ್ನ ತೋರಿಸ್ತಿದ್ರು. ಈಗ ಬೆಳಗಾವಿ ನಿವಾಸದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಔತಣದ ಮೂಲಕ ಆಪ್ತ ಬಣಕ್ಕೆ ಡಿನ್ನರ್ ಕೊಟ್ಟಿದ್ದಾರೆ. ಬೆಳಗಾವಿ ನಿವಾಸದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಔತಣಕೂಟವನ್ನ ಏರ್ಪಡಿಸಿದ್ರು. ಸಿಎಂ ಸಿದ್ದು ಸೇರಿ ಆಪ್ತ ಬಣಕ್ಕೆ ಸಾಹುಕಾರ್ ಡಿನ್ನರ್ ಕೊಟ್ಟಿದ್ದಾರೆ. ಬೆಳಗಾವಿಯ ಕುವೆಂಪು ನಗರದ ಸತೀಶ್ ನಿವಾಸದಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಈ ಊಟಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಕೆಎನ್ ರಾಜಣ್ಣ ಸೇರಿದಂತೆ
ನಿರ್ದಿಷ್ಟವಾಗಿ 15 ನಾಯಕರಿಗೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಕೊಟ್ಟಿದ್ದಾರೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಜಮೀರ್ ಅಹಮದ್ ಭಾಗಿಯಾಗಿದ್ರು. ಔತಣಕೂಟದಲ್ಲಿ ಊಟವನ್ನ ಸವಿದ MC ಸುಧಾಕರ್ ಕೆಲವೊಂದಷ್ಟು ಸಚಿವರ ಹೆಸರನ್ನ ಹೇಳ್ತಾ ಇದ್ದಾಗ ನಿಮಗೆ ಅರ್ಥ ಆಗೋಗಿರತ್ತೆ, ಎಲ್ಲರೂ ಕೂಡ ಅವರ ಆಪ್ತ ಬಣದವರು. ಅದು ಏನೇ ಆದರೂ ಸಿದ್ದರಾಮಯ್ಯ ಅವ್ರನ್ನ ಖಂಡಿತವಾಗ್ಲೂ ಬಿಟ್ಟು ಕೊಡದಂತಹ ನಾಯಕರು. ಅವ್ರನ್ನೆಲ್ಲ ಕರೆದು ಒಂದು ಸಾರಿ CM ಸಿದ್ದರಾಮಯ್ಯ ಅವರು ಪದೇ ಪದೇ ಔತಣಕೂಟವನ್ನ ಏರ್ಪಡಿಸ್ತಾ ಇದ್ರು. ಆ ಗಾಳಿ DCM DK ಶಿವಕುಮಾರ್ ಅವ್ರಿಗೂ ಬೀಸಿತ್ತು. ಎಲ್ಲೋ ಒಂದು ಕಡೆ ಈಗ ಬೆಳಗಾವಿಯಲ್ಲೇ ಅಧಿವೇಶನ ನಡೀತಾ ಇರೋದ್ರಿಂದ ಬೆಳಗಾವಿಯ ಸಾಹುಕಾರ್ ಔತಣಕೂಟವನ್ನ ಏರ್ಪಡಿಸಿದ್ರು. ವೆಜ್ಜು ನಾನ್ ವೆಜ್ ಎಲ್ಲ ಇತ್ತು, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ಮೀಟಿಂಗ್ಗೆ ಅಥವಾ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇಂಧನ ಸಚಿವ KJ ಜಾರ್ಜ್ ಹಾಗೆ ಉಚ್ಚಾಟಿತ ಶಾಸಕ ರಾಜಣ್ಣ ಬಂದಿರೋದನ್ನ ಗಮನಿಸಲೇಬೇಕಾಗತ್ತೆ. ಮೊನ್ನೆ ಕೂಡ ನಾನು ಮಾಂಸ ತಿಂದೆ, ವಿಸ್ಕಿ ಕುಡ್ದೆ, ಅದಾದ್ಮೇಲೆ ಒಂದಷ್ಟು ಚರ್ಚೆ ಆಯ್ತು ಅಂತ ಓಪನ್ ಆಗಿ ಮಾತನಾಡ್ಬಿಟ್ಟಿದ್ರು KN ರಾಜಣ್ಣ. ಮತ್ತೆ ಡಿನ್ನರ್ ಪಾಲಿಟಿಕ್ಸ್ಗೆ ಹಾಜರಾಗಿದ್ದಾರೆ. ಕೆಲವೊಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಮತ್ತೊಮ್ಮೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆದ್ರೆ ಇವರ ಹೆಸರನ್ನ ರೆಕಮೆಂಡ್ ಮಾಡಬಹುದಾ, ಈ ಕುತೂಹಲವೂ ಕೂಡ ಕಾಡ್ತಾ ಇದೆ. ಒಟ್ಟಿನಲ್ಲಿ ಈ ಮೀಟಿಂಗ್ಗೆ ಅಥವಾ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಜಮೀರ್ ಅಹಮದ್ ಅವರು ಕೂಡ ಭಾಗಿಯಾಗಿದ್ರು. ಈ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಿದ್ರಲ್ಲ, ಇದು ಜಸ್ಟ್ ಮೇಲ್ನೋಟಕ್ಕಷ್ಟೇ ಔತಣಕೂಟ. ಆದ್ರೆ ಡಿನ್ನರ್ ಪಾಲಿಟಿಕ್ಸ್ ಹಿಂದೆ CM ಕುರ್ಚಿ ಡಿಸ್ಕಸ್ ಏನಾದ್ರೂ ಆಯ್ತಾ? ಮೇಲ್ನೋಟಕ್ಕಷ್ಟೇ ಮಿನಿಸ್ಟರ್ ಮನೆಯಲ್ಲಿ ಔತಣಕೂಟವನ್ನ ಏರ್ಪಡಿಸಿರೋದು. ಈ ಡಿನ್ನರ್ ಪಾಲಿಟಿಕ್ಸ್ ಹಿಂದೆ CM ಕುರ್ಚಿ ಡಿಸ್ಕಸ್ ಆಯ್ತಾ? ಖಂಡಿತವಾಗ್ಲೂ ಆಗಿರತ್ತೆ. DKಗಿಲ್ಲ ಆಹ್ವಾನ, ಕೇವಲ ಅಹಿಂದ ಲೀಡರ್ಸ್ ಮಾತ್ರ ಊಟ ಕೊಟ್ಟಿರೋದು. ಆಪ್ತ ಸಚಿವರು ಶಾಸಕರಿಗೆ ಸಾಹುಕಾರ್ ಡಿನ್ನರ್ ಅನ್ನ ಏರ್ಪಡಿಸಿದ್ರು. ಹೆಲ್ತ್ ಇಶ್ಯೂ ಇದ್ರು. ಆಪ್ತನ ಔತಣದಲ್ಲಿ CM ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ರು. CM ಕುರ್ಚಿ ತಮ್ಮಲ್ಲೇ ಉಳಿಸ್ಕೊಳ್ಳೋದಕ್ಕೆ ಡಿಸ್ಕಸ್ ಏನಾದ್ರು ಆಯ್ತಾ? ಊಟದ ಜೊತೆಗೆ ಪಟ್ಟದ ಬಗ್ಗೆ CM ಹಾಗೆ ಟೀಮ್ ಚರ್ಚೆಯನ್ನ ಮಾಡಿದ್ರ? ಆಫ್ ಕೋರ್ಸ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈಗ ಅಧಿವೇಶನವೂ ಮುಗ್ದೋಯ್ತು. ಇನ್ನು ಮುಂದಿನ ದಿನದಲ್ಲಿ ಯಾವುದಾದ್ರೂ ಚರ್ಚೆಗೆ ಗ್ರಾಸವಾಗುವಂತಹ ವಿಚಾರ ಏನಾದರೂ ಇದ್ರೆ ಅದು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮತ್ತೊಮ್ಮೆ ಸಂಕ್ರಾಂತಿಯಲ್ಲಿ ಮತ್ತೊಂದು ಕ್ರಾಂತಿ ಆಗಬಿಡುತ್ತಾ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಕೂಡ ಶಾಸಕರು ಸಚಿವರ ಕೆಲವೊಂದಷ್ಟು ಅಹವಾಲನ್ನ ತೆಗೆದುಕೊಂಡು ಹೋಗಿದ್ದಾಗಿದೆ. ಹಾಗಾಗಿ ಪದೇ ಪದೇ ಡಿನ್ನರ್ ಕೊಡೋದ್ರ ಮೂಲಕ ಗಮನ ಸೆಳೀತಾ ಇರೋದು ಆಪ್ತ ಸಚಿವರನ್ನ ಮಾತ್ರ ಕರೆದಿರೋದು. ಜೊತೆಗೆ CM ಸಿದ್ದರಾಮಯ್ಯ ಅವರು ಕೂಡ ಮೊನ್ನೆ ದಿನ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಅವರ ಆರೋಗ್ಯ ಸರಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಪ್ರತಿಭಟನೆ ನಡೀತು ಸುವರ್ಣಸೌಧದ ಮುಂದೆ. ಇಷ್ಟೆಲ್ಲ ಆಗಿದ್ರು ಕೂಡ ರೆಸ್ಟ್ ತಗೊಳ್ಳಿ ಅಂತ ಡಾಕ್ಟರ್ ಹೇಳಿದ್ರು. ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಆಪ್ತನ ಔತಣದಲ್ಲಿ CM ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ರು. ಅಧಿವೇಶನ ಮುಗಿತಾ ಇದ್ದಂತೆ ವರಿಷ್ಠರು ಬುಲಾವ್ ಕೊಡುವ ಸಾಧ್ಯತೆ ಇದೆ CM ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಅವರಿಗೆ. ಇವತ್ತು ಕೊನೆಯ ದಿನದ ಅಧಿವೇಶನ. ಇನ್ನೇನು ಅಧಿವೇಶನ ಮುಗಿತಾ ಇದ್ದಂತೆ ಹೈಕಮಾಂಡ್ ಬುಲಾವ್ ಕೊಡ್ತಾರೆ. CM ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಕೊಡುವ ಸಾಧ್ಯತೆ ದಟ್ಟ. ಲೀಡರ್ಶಿಪ್ ಚೇಂಜ್ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಆಹ್ವಾನ ಸಿದ್ದು ಮೇಲೆ ಟೀಮ್ ಒತ್ತಡವನ್ನ ಹೇರಿದ್ಯಾ?
ಡಿನ್ನರ್ ವೇಳೆ ಆಪ್ತರು ಸಿಎಂ ಬೆನ್ನಿಗೆ ಇಂಥ ಮಾಹಿತಿ ಕೂಡ ಕರ್ನಾಟಕ ನ್ಯೂಸ್ ಪೀಠಕ್ಕೆ ಲಭ್ಯವಾಗಿದೆ. ಒಂದು ಕಡೆ ಅಧಿವೇಶನ ಮುಗಿತಾ ಇದ್ದಂತೆ ಈಗಾಗಲೇ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಆದ ನಂತರದಲ್ಲಿ ನಾವಿಬ್ರು ಬ್ರದರ್ಸ್ ರೀತಿಯಲ್ಲಿ ಪಕ್ಷವನ್ನ ಸಂಘಟಿಸ್ತೀವಿ ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ಹೈಕಮಾಂಡ್ ಕೂಡ ರಾಜ್ಯಕ್ಕೆ ಬರಬೇಕಾಗಿತ್ತು. ಇಫ್ ಇನ್ ಕೇಸ್ ಅವತ್ತು ಬಿಹಾರ ಎಲೆಕ್ಷನ್ ಅಲ್ಲಿ ಗೆದ್ದು ಬೀಗಿದ್ರೆ 2.5 ವರ್ಷ ಆಯ್ತಲ್ಲ, ನವೆಂಬರ್ 21ನೇ ತಾರೀಕಿಗೆ ಅವತ್ತು ರಾಜ್ಯ ಖಂಡಿತವಾಗ್ಲೂ ಬರ್ತಾ ಇದ್ರು, ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಇಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸೋತು ಸುಣ್ಣವಾಗಿರುವಂತಹ ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋದ್ರು, ತದನಂತರದಲ್ಲಿ ಬಂದ್ರು, ಎಐಸಿಸಿ ಅಧ್ಯಕ್ಷರನ್ನ ಕಳಿಸ್ಕೊಟ್ರು, ಶಾಸಕರು ಸಚಿವರು ಸೇರಿದಂತೆ ಕೆಲವೊಂದಷ್ಟು ಅಹವಾಲುಗಳನ್ನ, ದೂರುಗಳನ್ನ, ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ಕೊಂಡು ಹೋಗಿದ್ದಾಯ್ತು, ಹೈಕಮಾಂಡ್ ಬಳಿ ಕೊಟ್ಟಿದ್ದಾಯ್ತು. ಇದಾದ ಮೇಲೆ ಸತೀಶ್ ಮನೆಯಲ್ಲೂ ಕೂಡ ತಂತ್ರವನ್ನ ರೂಪಿಸಿದ್ದಾರೆ, ಕುರ್ಚಿಯನ್ನ ಬಿಟ್ಕೊಡ್ಬೇಡಿ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ ನಿಂದ ಜಾಯ್ನ್ ಆಗಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಈಗಾಗಲೇ ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನ ಬಿಡಬೇಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಡಿನ್ನರ್ ಅನ್ನ ಕೊಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅಹಿಂದ ನಾಯಕರು ಬೆನ್ನಿಗೆ ನಿಂತಿರೋದು ಗೊತ್ತಾಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಹೈಕಮಾಂಡ್ ಕೂಡ ಬುಲಾವ್ ಕೊಡುವ ಸಾಧ್ಯತೆ ದಟ್ಟವಾಗಿದೆ ಅಂತ ಕರ್ನಾಟಕ ನ್ಯೂಸ್ ಪೀಠಕ್ಕೆ ಮಾಹಿತಿ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಡಯನಾ, ಖಂಡಿತ ನಾಯಕತ್ವ ಹಂಚಿಕೆ ವಿಚಾರವಾಗಿ ಮತ್ತೆ ಇದೀಗ ಸಿಎಂ ಬಣ ಮತ್ತು ಡಿಕೆಶಿ ಬಣದ ನಡುವೆ ಜಟಾಪಟಿ ಶುರುವಾಗಿರುವಂತದ್ದು. ಒಂದು ಕಡೆ ಅಧಿವೇಶನ ಕೊನೆಯ ದಿನ ಇಂದು ಜರುಗಲಿದೆ. ಇದಾದ ನಂತರ ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕುರ್ಚಿ ಜಟಾಪಟಿ ಮುನ್ನೆಲೆಗೆ ಬರುವಂತ ಎಲ್ಲಾ ಸಾಧ್ಯತೆ ಇದೆ. ಇದಾಗಲೇ ಡಿಕೆ ಶಿವಕುಮಾರ್ ಮತ್ತು ಅವರ ಒಂದು ಬಣದಿಂದ ಡಿನ್ನರ್ ಪಾಲಿಟಿಕ್ಸ್ ಮಾಡಿರುವಂತದ್ದು. ಅದಕ್ಕೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಇದೀಗ ಸಿದ್ದರಾಮಯ್ಯಗೆ ಏನು ಮತ್ತು ಆ ಒಂದು ಆಪ್ತ ಬಣದ ನಾಯಕರಿಗೆ ಸತೀಶ್ ಜಾರಕಿಹೊಳಿ ನಿನ್ನೆ ಪ್ರಮುಖವಾಗಿ ಡಿನ್ನರ್ ಪಾಲಿಟಿಕ್ಸ್ ನ ಆಯೋಜನೆ ಮಾಡಿರುವಂತದ್ದು. ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಆಯೋಜನೆಗೆ ಪ್ರಮುಖವಾಗಿ ಅಹಿಂದ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಾದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಕೆ ಜಾರ್ಜ್ ಸೇರಿದಂತೆ ಹಲವು ಶಾಸಕರು ಮತ್ತು ಸಚಿವರು ಈ ಒಂದು ಏನು ಡಿನ್ನರ್ ಮೀಟಿಂಗ್ಗೆ ಬಂದಿದ್ರು. ಅಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಏನು ಅಧಿವೇಶನ ಮುಗಿಯುವವರೆಗೂ ಎಲ್ಲರೂ ಒಗ್ಗಟ್ಟಾಗಿರಿ, ನಂತರ ಈ ಒಂದು ಏನು ಅಧಿಕಾರ ಹಂಚಿಕೆ ವಿಚಾರವಾಗಿ ನಾವು ಮತ್ತೆ ಕರೆಸ್ಕೊಂಡು ಮಾತಾಡ್ತೀವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆ ಒಂದು ಸೂಚನೆ ಮೇರೆಗೆ ಇದೀಗ ಮತ್ತೆ ನಾಯಕತ್ವದ ಒಂದು ಜಟಾಪಟಿ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯಗೆ ಆತ್ಮಸ್ಥೈರ್ಯ ಮತ್ತು ನೈತಿಕತೆ ತುಂಬುವಂತ ನಿಟ್ಟಿನಲ್ಲಿ ನಿನ್ನೆ ಪ್ರಮುಖ ಅಹಿಂದ ಸಚಿವರು ಸೇರಿದಂತೆ ಕೆಲವೊಂದಷ್ಟು ಶಾಸಕರು ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯಗೆ ಬಲವನ್ನ ತುಂಬಿದ್ದಾರೆ. ಅದರಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಕೊಡುವಂತ ಏನು ಒಂದು ವೇಳೆ ಏನಾದ್ರು ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕಾಗ ಅನಿವಾರ್ಯತೆ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಬೇಡಿ ಎಂಬ ಒಂದು ಷರತ್ತನ್ನ ಹಾಕಿರುವಂತದ್ದು. ಇದರ ಜೊತೆಗೆ ಸಿದ್ದರಾಮಯ್ಯ ಬೆನ್ನಿಗೆ ನಾವು ಅಹಿಂದ ಸಚಿವರು ನಿಲ್ತೇವೆ, ಅಗತ್ಯ ಬಿದ್ರೆ ಎಲ್ಲಾ ಒಂದು ಶಾಸಕರು ಕೂಡ ನಿಮ್ಮ ಬೆನ್ನಿಗೆ ನಿಲ್ತೇವೆ ಅಂತ ಒಂದು ಆಶ್ವಾಸನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಕಳೆದ ದಿನ ನಡೆದಿರ್ತಕ್ಕಂಥ ಈ ಒಂದು ಡಿನ್ನರ್ ಮೀಟಿಂಗ್ ಸಾಕಷ್ಟೊಂದು ಸ್ವರೂಪನ ಪಡೆದುಕೊಳ್ಳುತ್ತೆ. ಈಗಾಗಲೇ ಏನು ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನ ಮತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಏನು ದೆಹಲಿ ವರಿಷ್ಠರು ಕರೆಸಿಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಒಂದು ವೇಳೆ ಏನು ದೆಹಲಿ ನಾಯಕರು ಬುಲಾವ್ ಕೊಟ್ಟಿದೆ, ಅದಲ್ಲಿ ಡಿಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ನಡುವೆ ಏನು ಆಂತರಿಕ ಸಂಘರ್ಷ ಇತ್ತು, ಜೊತೆಗೆ ಏನು ಸಿಎಂ ಜಟಾಪಟಿ ಇತ್ತು, ಆ ಒಂದು ಪ್ರಶ್ನೆಗೆ ಸ್ಪಷ್ಟವಾದಂತ ಉತ್ತರವನ್ನ ಹೈಕಮಾಂಡ್ ನಾಯಕರು ಕೊಡುವಂತ ಸಾಧ್ಯತೆ ಇದೆ. ಇದಾಗಲೇ ಅಧಿವೇಶನ ಇಂದು ಮುಗಿಯಲಿದೆ. ನಂತರ ಮುಂದಿನ ವಾರದಲ್ಲಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಏನು ಕುರ್ಚಿ ಜಟಾಪಟಿ ಆಗಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಇದೆಲ್ಲವೂ ಕೂಡ ಮತ್ತೆ ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಅರಿತಿರ್ತಕ್ಕಂಥ ಎರಡೂ ಬಣದ ನಾಯಕರು ಅವ್ರದೇ ಆದಂತ ಒಂದು ಪ್ಲೇ ಕಾರ್ಡ್ ನ ಪ್ಲೇ ಮಾಡ್ತಿದ್ದಾರೆ. ಅದಕ್ಕೆ ಏನು ಡಿನ್ನರ್ ಮೀಟಿಂಗ್ಸ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಆಯೋಜನೆ ಮಾಡಿ ತಾವು ನಿಮ್ಮ ಜೊತೆಗಿದ್ದೇವೆ, ಈ ಸಮಯದಲ್ಲಿ ನಾವು ಒಗ್ಗಟ್ಟಿನ ಮಂತ್ರವನ್ನ ಪಠಿಸಬೇಕಾಗಿದೆ ಎಂಬ ಒಂದು ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದೆ, ಅದಲ್ಲಿ ಅಹಿಂದ ಮತಗಳ ಒಂದು ಕೆಂಗನಿಗೆ ಗುರಿಯಾಗಬೇಕಾಗುತ್ತೆ, ಜೊತೆಗೆ ಸಮುದಾಯದ ಕೆಂಗನಿಗೂ ಕೂಡ ಇಲ್ಲಿ ಗುರಿಯಾಗಬೇಕಾಗುತ್ತೆ ಎಂಬ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ರವಾನೆ ಮಾಡ್ತಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಕೂಡ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಬೆಳವಣಿಗೆಗಳಾಗಿರ್ಬೋದು, ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ನಿಗೂಢ ನಡೆ ಏನಿದೆ ಅದರ ಮೇಲೆ ಹೈಕಮಾಂಡ್ ನಾಯಕರು ಕೂಡ ಕಣ್ಣಿಟ್ಟಿರುವಂತದ್ದು. ಇದೆಲ್ಲವೂ ಕೂಡ ಅರ್ತಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಯಾವ ರೀತಿ ಈ ಒಂದು ಸಮಸ್ಯೆನ ಇತ್ಯರ್ಥ ಪಡ್ತಾರೆ, ಯಾವ ರೀತಿ ಇದಕ್ಕೆ ಮುಲಾಮ್ ಹಚ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಮುಂದಿನ ವಾರ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೆಲವೊಂದು ಇನ್ಸೈಡ್ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಹಾಗಾಗಿ ಅಧಿವೇಶನ ಮುಗಿದ ಬಳಿಕ ಮತ್ತೆ ಸಿಎಂ ಕುರ್ಚಿಯ ಒಂದು ಜಟಾಪಟಿ ಮುನ್ನೆಲೆಗೆ ಬರ್ತಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಬಿಸಿ ಏನಾದ್ರು ಕಾಣುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಡಯನಾ, ಸಿದ್ದರಾಮಯ್ಯ ಅವರು ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರ
ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಲಾಗಿದೆ. ಜೊತೆಗೆ 15 ಶಾಸಕರು ಸಚಿವರನ್ನ ಸೇರಿದಂತೆ ಕೆಲವು ನಾಯಕರನ್ನ ಕರೆದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಇನ್ವೈಟ್ ಮಾಡದೇ ಇರೋದು ಎಲ್ಲೋ ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಹಿಂದೆ ಸಿಎಂ ಕುರ್ಚಿ ಡಿಸ್ಕಸ್ ಆಗಿರಬಹುದು ಅನ್ನುವಂತ ಊಹಾಪೋಹಗಳು ಸುಳಿದಾಡ್ತಿದೆ.